ಒಂದೆರಡು ಗಂಭೀರವಾದಂಥ ಲೋಪದೋಷಗಳ ಬಗ್ಗೆ ನಾನು ನಿಮಗೆ ಹೇಳಬೇಕಾಗ್ತದೆ. ಇದು ಇಲ್ಲಿ ಒಂದು ಡಾಕ್ಯುಮೆಂಟ್ ಇದೆ. ಇದು ನಿಮ್ಮ ಪ್ರಿಂಟ್ ಮೀಡಿಯಾನಲ್ಲಿ ಬಂದಂಥ ಡಾಕ್ಯುಮೆಂಟ್ ಇದು. ನಾವು ಹುಟ್ಟಾಕಿರ್ತಕ್ಕಂಥ ಡಾಕ್ಯುಮೆಂಟ್ ಅಲ್ಲ. ಇಲ್ಲಿ ನೀವು ಒಬ್ಬರನ್ನ ನೋಡ್ಬೋದು. ಗಂಡಸರು ಹೆಂಗಸರ ಥರ ಸೀರೆ ಧರಿಸಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರುವಂಥ ಒಂದು ಉದಾಹರಣೆ. ಗಂಡಸು ಹೆಂಗಸರ ಥರ ಸೀರೆ ಧರಿಸಿ ದುಡ್ಡನ್ನು ತಗೊಂಡಿರ್ತಕ್ಕಂಥದ್ದು. ದಿಸ್ ಒನ್ ಆಫ್ ದ ಪ್ರೈಮ್ ಎಕ್ಸಾಂಪಲ್ಸ್ ವಿಚ್ ಐ ವುಡ್ ಲೈಕ್ ಟು ಪ್ರೆಸೆಂಟ್. ಅಟ್ ದ ಸೇಮ್ ಟೈಮ್ ಕಲಬುರಗಿ ಜಿಲ್ಲೆನಲ್ಲಿ 37,000 ಸಸಿಗಳನ್ನ ನೆಡ್ತಕ್ಕಂಥ ಕಾರ್ಯಕ್ರಮ ಅಂತ ಮಾಡ್ತೇವೆ ಅಂತಲೂ ಹೇಳಿದ್ರು. ಒಂದು ಸಸಿನೂ ನೆಡಕ್ಕಾಗಿಲ್ಲ, ಆದರೆ ದುಡ್ಡು ತಗೊಂಡಿದ್ದಾರೆ. ಇದೇನಾ ನಿಮ್ಮ ಮನ್ರೇಗಾನಲ್ಲಿ ಈ ಯೋಜನೆಯಲ್ಲಿ ಅಚೀವ್ಮೆಂಟು? ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೇ, ಮಾನ್ಯ ಕೇಂದ್ರದ ನಾಯಕರೇ, ಇದೇನಾ ನಿಮ್ಮ ಅಚೀವ್ಮೆಂಟು? ಈ ಲೋಪದೋಷಗಳನ್ನ ಸರಿಪಡಿಸಬಾರ್ದಾ NDA ಸರ್ಕಾರ? ಇದಕ್ಕೆ ನಿಮ್ಮ ಸಹಮತ ಇಲ್ವಾ? ಇದೇ ರೀತಿ ಗುತ್ತಿಗೆದಾರರು, ಮಧ್ಯಮವರ್ತಿಗಳು ಲೂಟಿ ಮಾಡಲಾ? ಲಕ್ಷಾಂತರ ಕೋಟಿ ಲೂಟಿ ಆಗೋಗಿದೆ. ಈ ಥರ ಹೇಳೋರಿಲ್ಲ, ಕೇಳೋರಿಲ್ಲ. ಇದಕ್ಕೆ ಉತ್ತರ ಕೊಡ್ತಕ್ಕಂಥವ್ರು ಯಾರು? ಇವತ್ತೇನು ಮಾತಾಡ್ತಾ ಹೋದರೆ ಬಯೋಮೆಟ್ರಿಕ್ ಸಿಸ್ಟಮು, AI ಟೆಕ್ನಾಲಜಿ ಇವೆಲ್ಲ ತಗೊಂಬಂದಿರೋ ತಪ್ಪ? ಹಂಗಾದರೆ ಅಕೌಂಟಬಿಲಿಟಿ ಬೇಡವಾ? ಟ್ರಾನ್ಸ್ಪರೆನ್ಸಿ ಬೇಡವಾ ಯೋಜನೆಯಲ್ಲಿ? ಇಷ್ಟು ಲಕ್ಷಾಂತರ ಕೋಟಿ ಖರ್ಚು ಮಾಡಿದಾಗ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಯೋಜನೆ ಅವರ ಒಂದು ಕನಸೇನಿತ್ತು, ಆ ಕನಸು ನನಸು ಮಾಡ್ತಕ್ಕಂಥ ಯೋಜನೆನೇ ಇವತ್ತು ABG ರಾಮ್ಜಿ ಯೋಜನೆ. 40% ಬೇರ್ ಮಾಡಬೇಕು ಅಂದರೆ 100 ದಿನ ಇದ್ದಿದ್ದು 125 ದಿನಕ್ಕೆ ಎಕ್ಸ್ಟೆನ್ಷನ್ ಆಗಿದೆ ಟೈಮ್ ಪೀರಿಯಡು. 1000 ಕೋಟಿ ಇವತ್ತು ಕರ್ನಾಟಕ ರಾಜ್ಯ ವರ್ಷಕ್ಕೆ ಈ ಒಂದು ಯೋಜನೆಗೆ ಬೇರ್ ಮಾಡಬೇಕಾಗ್ತದೆ. ನಾನು ಕೇಳುವಂಥ ಪ್ರಶ್ನೆ, ನೀವು ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ 55,000 ಕೋಟಿ ಖರ್ಚು ಮಾಡ್ತಿದ್ದೀವಿ ಅಂತ ಹೇಳಬೇಕಾದ್ರೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂದರೆ, ಮಹಿಳೆಯರನ್ನ ಸಬಲರಾಗಿ ಮಾಡ್ತಿದ್ದೀವಿ, ಯುವಕರನ್ನ ಸಬಲರಾಗಿ ಮಾಡ್ತಿದ್ದೀವಿ ಅಂತಕ್ಕಂಥದ್ದೇನು ಚರ್ಚೆ ಮಾಡ್ತೀರಿ? ಕೂಲಿ ಕಾರ್ಮಿಕರನ್ನು ಸಬಲರಾಗಿ ಮಾಡ್ರಪ್ಪ, ಅವ್ರಿಗೂ ಆರ್ಥಿಕವಾಗಿ ಶಕ್ತಿ ತುಂಬಿಸಿ. ಇಲ್ಲ ಒಂದು ಒಪ್ಕೊಬಿಡಿ, ಮಾತೆತ್ತಿದ್ರೆ ಈಗ ಮಾರ್ಚ್ ತಿಂಗಳಲ್ಲಿ ಮತ್ತೆ ಇನ್ನೊಂದು ಬಡ್ಜೆಟ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಕಳೆದ ಬಾರಿ ಕೇಳಿದ್ವಿ, 4 ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಡ್ಜೆಟ್ಟು, ಸಂಪತ್ಭರಿತವಾದಂಥ ರಾಜ್ಯದಲ್ಲಿ ಹಣಕಾಸಿನ ಸಮಸ್ಯೆ ಏನಿಲ್ಲ, ಸಾಕಷ್ಟು ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥ ರಾಜ್ಯ ಅಂತ ನಿಮಗೆ ನೀವು ಬೆಂತಟ್ಕೊಂಡು ಹೇಳಬೇಕಾದ್ರೆ 55,000 ಕೋಟಿ ನೀವು ಗ್ಯಾರಂಟಿ ಸ್ಕೀಮ್ಸ್ಗೆ ಇಟ್ಟಿದ್ದೀವಿ ಅಂದಾಗ 1,000 ಕೋಟಿ ಯಾವ ಲೆಕ್ಕ ನಿಮಗೆ? 100 ದಿನ ಇದ್ದಿದ್ದು 125 ದಿನ ಆಗಿದೆಯಲ್ಲ ಟೈಮ್ ಎಕ್ಸ್ಟೆನ್ಷನ್. ಇಲ್ಲ ದುಡ್ಡಿದೆಯಾ ದುಡ್ಡಿಲ್ವಾ ಖಜಾನೆನಲ್ಲಿ ಹೇಳ್ಬಿಡಿ.